ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಕೋಕೋನಟ್ ಪುಡ್ಡಿಂಗ್ ಅಂತ ಮಾಡ್ತಾಯಿದ್ದೀನಿ, ಒಂದು ಸ್ವೀಟ್ ಡಿಶ್ಶು. ಅದಕ್ಕೆ ತೆಂಗಿನಕಾಯಿನಲ್ಲಿ ಅರ್ಧ ದೊಡ್ಡೋಳು ಇರುತ್ತಲ್ಲ, ಅದರಲ್ಲಿ ಸಿಪ್ಪೆ ಎಲ್ಲ ತೆಕ್ಕೊಂಡು ಕಾಯಿನ ಇವಾಗ ಮಿಕ್ಸರ್ಗೆ ಹಾಕಿ 2 ಕಪ್ ಹಾಲು ತೊಗೊಳ್ತಾ ಇದ್ದೀನಿ. ಈಗ ಕಾಯಿ ಹಾಲು ಕಾಯಿ ಹಾಲು 2 ಕಪ್ ತೊಗೊಂಡಿದ್ದೀನಿ. ಆಮೇಲೆ 1 ಕಪ್ಪು ನಂದಿನಿ ಹಾಲು ಪಾತ್ರೆಯಲ್ಲಿದೆ, ಇನ್ನೊಂದು ಕಪ್ ಹಾಲು ಪಾತ್ರೆಯಲ್ಲಿದೆ. 1 ಕಪ್ ಹಾಲು ಎಲ್ಲಿದೆ ಕಪ್ಗೆ ಹಾಕ್ಕೊಂಡಿದ್ದೀನಿ, ಇನ್ನೊಂದು ಕಪ್ನ. ಆಮೇಲೆ ನಂದಿನಿ ಹಾಲು, ಸಕ್ಕರೆ, ಕಾರ್ನ್ಫ್ಲೋರ್ ಒಂದು 3 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಅದನ್ನು ಸ್ಲರಿ ಪೇಸ್ಟ್ ಮಾಡ್ಕೊಳ್ಳೋಕ್ಕೋಸ್ಕರ ತಣ್ಣನೆ ಹಾಲು ಇಟ್ಕೊಂಡಿದ್ದೀನಿ. ಅದರಲ್ಲಿ ಗಂಟಿಲ್ದಂಗೆ ಹಾಲು ಹಾಕ್ಬಿಟ್ಟು ಕಲಿಸ್ಕೊಳ್ಬೇಕು ಚೆನ್ನಾಗಿ. ಆಮೇಲೆ ಒಂದು ಮಿಲ್ಕ್ ಮೇಡ್ ಇಟ್ಕೊಂಡಿದ್ದೀನಿ, ಅದೊಂದು 3 ಸ್ಪೂನ್ ಹಾಕ್ಕೊಳ್ತೀನಿ. ಈಗ ಕಾರ್ನ್ಫ್ಲೋರ್ನ ಗಂಟಿಲ್ದಂಗೆ ಕಲಿಸ್ಕೊಂಡು ಇವಾಗ ಎಲ್ಲನೂ ಈಗ ಬಾಣಲಿಗೆ ಟ್ರಾನ್ಸ್ಫರ್ ಮಾಡಿಬಿಡೋಣ. ಹಾಲು, ತೆಂಗಿನ ಹಾಲು, ಸಕ್ಕರೆ, ಕಾರ್ನ್ಫ್ಲೋರು, ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಅದು, ಆಮೇಲೆ ಮಿಲ್ಕ್ ಮೇಡು, ಸಕ್ಕರೆ ಎಲ್ಲನೂ ಹಾಕ್ಬಿಟ್ಟು ಇವಾಗ ಅದನ್ನು ಚೆನ್ನಾಗಿ ತಿರುತ್ತಾ ಹೋಗಬೇಕು ಗಟ್ಟಿ ಆಗೋ ತನಕ. ಸ್ವಲ್ಪ ಟೈಮ್ ತೊಗೊಳುತ್ತಿದ್ದು ಆಗೋದು, ಸ್ವಲ್ಪ ಟೈಮ್ ತೊಗೊಳುತ್ತೆ. ಮಾಡೋ ಪೇಷನ್ಸ್ ಇದ್ದವ್ರು ಅಷ್ಟೇ ಇದನ್ನು ಟ್ರೈ ಮಾಡ್ಬೋದು ಅಷ್ಟೇ. ನಾನು ಇದು ಫಸ್ಟ್ ಟೈಮ್ ಮಾಡ್ತಾ ಇರೋದು. ಇಂಟರ್ನೆಟ್ಟಲ್ಲೆಲ್ಲ ಇದು ತುಂಬ ಕೋಕೋನಟ್ ಪುಡ್ಡಿಂಗ್ ಅಂತೇಳಿ ಯೂಟ್ಯೂಬಲ್ಲೆಲ್ಲ ತುಂಬ ತೋರಿಸ್ತಾಯಿದ್ರು. ಅದನ್ನು ನೋಡಿ ನಾನು ಕೂಡ ಟ್ರೈ ಮಾಡೋಣ ಅಂತ ಮಾಡಿದೆ. ಬಟ್ ಟೈಮ್ ಕನ್ಸ್ಯೂಮಿಂಗ್ ಇದೆ ಅಷ್ಟೇ. ತಿರುತ್ತಾನೇ ಇರಬೇಕು, ಅಡಿಲಿ ಒತ್ಕೊಂಡ್ಬಿಡುತ್ತೆ ಕಾರ್ನ್ಫ್ಲೋರ್ ಹಾಕಿರೋದ್ರಿಂದ. ಅದರಿಂದ ಕೈ ಬಿಡ್ದಂಗೆ ತಿರುತ್ತಾನೇ ಇರಬೇಕು ಇದನ್ನು. ನಮ್ಮಮ್ಮ ಕಾರ್ನ್ಫ್ಲೋರ್ ಹಲ್ವಾ ಮಾಡ್ತಾರೆ, ಅದು ಇದಕ್ಕಿಂತ ಟೇಸ್ಟ್ ಇದೆ ಅಂತ ಅನ್ನಿಸ್ತು ನನಗೆ ಇದನ್ನು ತಿಂದ ಮೇಲೆ. ನೋಡಿ, ಹಾಗೆ ತಿರುತ್ತಾನೇ ಇರಬೇಕು ಇದನ್ನು, ಗಟ್ಟಿಯಾಗೋ ತನಕ ತಿರುತ್ತಾ ಇರಬೇಕು ಇದನ್ನು. ಆ ಕಾರ್ನ್ಫ್ಲೋರ್ ಹಲ್ವಾ ಕೂಡ ನಾನು ಮಾಡಿಲ್ಲ, ಯಾಕೆಂದರೆ ಅದು ಟೈಮ್ ಕನ್ಸ್ಯೂಮಿಂಗ್ ಅಂತ ಹೇಳಿಬಿಟ್ಟು ನಾನು ಮಾಡೋಕ್ಕೆ ಹೋಗಿಲ್ಲ. ಇದೇನು ಹೊಸ ಟೈಪ್ ಇದೆಯಲ್ಲ ಅಂತ ಇದನ್ನು ಟ್ರೈ ಮಾಡಿದೆ ಅಷ್ಟೇ. ಈಗ 1 ಸ್ಪೂನ್ ತುಪ್ಪ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಆಗಬೇಕಿದು, ಇನ್ನೂ ಆಗಿಲ್ಲ ಇದು. ಹಿಂಗೆ ಹಿಂಗೆ ಇಟ್ಕೊಂಡಾಗ ರಪ್ ಅಂತ ಬೀಳಬೇಕದು, ಬಿದ್ದರೆ ಅದು ಆಗಿದೆ ಅಂತ ಅರ್ಥ. ಹಲ್ವಾ ಅದಕ್ಕೆ ಬಂದಿದೆ ಅಂತ ಅರ್ಥ. ಪುಡ್ಡಿಂಗ್ ಅಂತ ಹೆಸರಿಟ್ಟಿದ್ದಾರೆ ಇದಕ್ಕೆ. ಸೊ ಪುಡ್ಡಿಂಗ್ ಅದಕ್ಕೆ ಬಂದಿದೆ ಅಂತ ಅರ್ಥ ಇದು. ನಾನು ಇದು ಫಸ್ಟ್ ಟೈಮೇ ಮಾಡ್ತಾ ಇರೋದು. ಇನ್ನೂ ಆಗಬೇಕಿದು, ತಿರುತ್ತಾನೇ ಇರಬೇಕು, ಕೈ ಬಿಡೋ ಹಾಗಿಲ್ಲ. ಆ ಕಾರ್ನ್ಫ್ಲೋರ್ ಇರೋದ್ರಿಂದ ಅಡಿಯಲ್ಲಿ ಒತ್ಕೊಳ್ಳುತ್ತೆ ಅನ್ನೋದೊಂದು ಹೆದರಿಕೆ. ನೋಡಿ, ಆಗ್ತಾ ಬಂತು. ಈಗ ಇದನ್ನು ಕಪ್ಗಳಿಗೆ ತುಪ್ಪ ಹಚ್ಚಿಟ್ಟಿದ್ದೀನಿ, ಅದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಆಯ್ತಿದು, ಮುಗಿಯೋಕ್ಕೆ ಬಂತಿದ್ದು. ಈಗ ಕಪ್ಗಳಿಗೆ ಹಾಕ್ಕೊಂಡು ಅದನ್ನು ಫ್ರಿಜ್ಜಲ್ಲಿ ಒಂದು 1/2 ಅವರ್ ಇಡಬೇಕು. ಅದನ್ನು ನೋಡಿ, ತಳನೂ ಬಿಡ್ತಾ ಬಂತು. ನೋಡಿ, ಹಾಕಿದ್ರೆ ಈ ಥರ ಬೀಳ್ತಾ ಇದೆ ನೋಡಿ.
ಏಲಕ್ಕಿ ಬೇಕಾದರೆ ಹಾಕ್ಕೋಬೋದು, ನಾನೇನು ಏಲಕ್ಕಿ ಎಲ್ಲ ಹಾಕಿಲ್ಲ. ಆಯಿತು, ಇದು ಈಗ ಕಪ್ಗಳಿಗೆ ಟ್ರಾನ್ಸ್ಫರ್ ಮಾಡಿಬಿಟ್ಟು ಫ್ರಿಜ್ಜಲ್ಲಿ ಇಟ್ಬಿಡೋಣ. ಅಮ್ಮ ಮಾಡೋ ಕಾರ್ನ್ಫ್ಲೋರ್ ಹಲ್ವಾ ಸಾಫ್ಟಾಗಿರುತ್ತೆ, ಇದು ಅಷ್ಟು ಸಾಫ್ಟ್ ಏನು ಬರಲಿಲ್ಲ. ಇದು ಎಲ್ಲ ಕಪ್ಗಳಿಗೆ ಹಾಕ್ಬಿಟ್ಟು ತುಪ್ಪ ಸವರಿಟ್ಟಿದ್ದೀನಿ, ಹಾಕ್ಬಿಟ್ಟು ಇವಾಗ ಫ್ರಿಜ್ಜಲ್ಲಿ ಇಡೋಣ. ಒಂದು ಅರ್ಧ ಗಂಟೆ ಅಥವಾ 1 ಗಂಟೆ ಫ್ರಿಜ್ಜಲ್ಲಿ ಇಡೋಣ. ಅರ್ಧ ಗಂಟೆ ಆದಮೇಲೆ ಫ್ರಿಜ್ಜಿಂದ ತೆಗೆದುಬಿಟ್ಟು ಅದನ್ನು ಡಿಮೋಲ್ಡ್ ಮಾಡಿ ತೋರಿಸ್ತೀನಿ ಹೇಗೆ ಬಂತು ಅಂತ. ನೋಡಿ, ಈಗ ಫ್ರಿಜ್ಜಿಂದ ತೆಗೆದಿದ್ದೀನಿ. ಈಗ ಇದನ್ನು ಒಂದು ತಟ್ಟೆಗೆ ಬರುತ್ತೆ, ಈಸಿಯಾಗಿ ಬರುತ್ತೆ. ಹದವಾಗಿ ಬಂದಿದೆ ಅಂತ ಅರ್ಥ. ಇವೆ ತಟ್ಟೆಗೆ ಬಗ್ಗಿಸ್ಕೊಂಡಾಗ ಈಸಿಯಾಗಿ ಈಚೆಗೆ ಬಂದರೆ. ಒಂದು ಕಟ್ ಮಾಡೋನು ತೋರಿಸ್ತೀನಿ ನೋಡಿ. ಟ್ರೈ ಮಾಡಿ ನೀವು ಕೂಡ. ಓಕೆನಾ? ಥ್ಯಾಂಕ್ ಯು ವೆರಿ ಮಚ್.